ಪುಣ್ಯಾತ್ಮರೇ. ಇಲ್ಲೊಂದು ಸಂಶಯ ಬರ್ತದ ನಮಗ. ಏನಾಯ್ತು? ಏನ್ ಬಂದಿರಿ ಹೊತ್ತು ಮುಳುಗಿ ಹೇಳುದು ಬರೇ ಪುಣ್ಯಾತ್ಮರು ಪುಣ್ಯಾತ್ಮರು ಅಲ್ಲಕತ್ತೀರಿ. ನಮಗ್ ಪುಣ್ಯಾತ್ಮರು ಯಾರದನ್ನು ನಮಗೆ ನಾ ತಿಳಿದಿಲ್ಲ. ಯಾರಿಗಾರ ಅನ್ಬೇಕು ಅದಕ್ಕ ಕುಮಾರಣ್ಣ, ಪುಣ್ಯಾತ್ಮರಂದ್ರ ಜಗತ್ತದೊಳಗೆ ಯಾರು ನಿನಗೆ ಹೇಳುದು? ಹೇಳಿ ಅದೇ ತಿಳಿಯಲ್ದಾಗಲ್ಲ. खाने वाले के नाम दाने दाने पे लिखे है. ಕನ್ನಡ में बोलो, ಕನ್ನಡ में. ಅಂದ್ರ ನಿನ್ನ ಭೋಗದೊಳಗ ನಿನ್ನ ಪ್ರಾರಬ್ಧದೊಳಗ ತಿನ್ನುತ್ತಿರ್ತಕ್ಕಂಥ ಅನ್ನದ ಋಣ ಪ್ರತಿಯೊಂದು ಅನ್ನದ ಅಗಳಿನ ಮ್ಯಾಗ ಬರೆದಿರ್ತದೆ. ಈಗ ನೋಡಿದ್ರು ಚಿಕ್ಕ ಗಲಗಲಿ ಗ್ರಾಮ. ಹೌದು. ಈ ಚಿಕ್ಕ ಗಲಗಲಿ ಗ್ರಾಮದೊಳಗೆ ಇಲ್ಲಿ ಇಟ್ಟು ಮಂದಿ ಕೂತಾರಂದ್ರ ಕೂತಾರಿಪ್ಪ. ಚಿಕ್ಕ ಗಲಗಲಿ ಗ್ರಾಮದೊಳಗೆ ಇಟ್ಟೇ ಮಂದಿ ಅದಾರ ಇಲ್ಲ. ಎಷ್ಟೋ ಸಾವಿರ ಮಂದಿ ಅದಾರ. ಹೌದು ಮಕ್ಕೊಂಡವ್ರು ಬಂದ್ರೆ ಇದ್ರಾಗ. ಆದ್ರ ಈ ಸತ್ಯ ಸಂಘದ ಫಲ ಇಲ್ಲಿ ಮಾತ್ರ ಕೂತವ್ರಿಗೆ ಅದ, ಮತ್ತೆ ಯಾರಿಗೂ ಇಲ್ಲ. ಸಿಗುದಿಲ್ರಿ, ಊಟ ಸಿಗುದಿಲ್ಲ. ಹಂಗಾಗಿ ಅವರು ಬಂದು ಕೇಳ್ಬೇಕತ್ತಾರ. ಆದ್ರ ಇದರ ಋಣ ಅವ್ರ ಹಣಿ ಬರದೊಳಗೆ ಬರದಿಲ್ಲ. ಅವ್ರಿಗೆ ಅದು ಏಳು ಗುಡಲ್ಲ, ಅವ್ರಿಗೆ ಅದು ಇಲ್ಲಿ ಬರು ಗುಡಲ್ಲ. ಅದ್ಯಾಂಗ ಬರು ಗುಡ್ತದ್ರಿಪ್ಪ. ಪುಣ್ಯಾತ್ಮರು ಯಾರಿಗನ್ಬೇಕು? ಯಾರಿಗನ್ಬೇಕು ಪುಣ್ಯಾತ್ಮರತ್ತ? ಒಂದು ಯಾರ್ಯಾದೊಳಗ ಯಮರಾಜ ಒಂದು ಮನುಷ್ಯನ ಸಮಯ ಅಂತ್ಯಕಾಲ ಆಗೋ ಟೈಮ್ ಬಂದಿರ್ತದ. ಯಮರಾಜ ಅವನಿಗೆ ಕರ್ಕೊಂಡು ಬರ್ಲಾಕ ಬಂದಿರ್ತಾನ. ಹೌದು ಮರಣ ಸನಿ ಬಂದಾಕ್ರಿ ಯಮರಾಜ ಬರ್ತಾನ. ಯಮರಾಜ ಬಂದ, ನೋಡಪ್ಪ ನಿನ್ನ ಅಂತ್ಯಕಾಲ ಬಂದದ, ನಿಂದ ಹೋಗೋ ಕಾಲ ಬಂದದ, ನಡಿ ನನ್ನ ಸಂಗಟ ಹೋಗೋಣಂತದ. ಹೌದು ನಿಂದ ಧಾರ ಕಡದ ಇಲ್ಲಿ ಹೋಗೋದ. ಅವಾಗ ಯಮರಾಜ್ ಹೇಳ್ತಾನಪ್ಪ, ಮಾಡಬೇಡ, ಬಂದೀನಿ ಚಾಬಿ ಕುಡಿ, ಏನಾರು ಮಾಡು, ಒಂದ್ ಸ್ವಲ್ಪ ಆಲನ ಪಾಲನ ಮಾಡಿ ಅವನಿಗೆ ನಾಷ್ಟ ಚಾ ಪಾನಿ ವ್ಯವಸ್ಥೆ ಮಾಡಿಸ್ತಾನ. ಹೌದು ಬಹಳ ದಣದ ಬಂದಿದೆ, ಊಟ ಗಿಟ ಮಾಡಕತ್ತಿ. ಅವಾಗ ಯಮರಾಜಿಗ ಅವನ ಮ್ಯಾಗ ಕರುಣ ಬಂತು. ಹೌದು ಎಂತ ಮಹಾತ್ಮ ನಾನು. ಯಪ್ಪ, ನನಗೆ ಇಲ್ಲಿ ತಲ ಬಂದ ನೀ ಆಲನ ಪಾಲನ ಮಾಡಿದೆ ಅಂದ್ರ ನಿನಗೊಂದು ಮಾತು ಕೊಡ್ತೀನಿ, ಏನು ಬೇಡ್ತಿ ಬೇಡು, ನಿನಗ ವರ ಕೊಡ್ತೀನಿ ಅಂತ ಹೇಳಿ. ಹೌದು ಅವಾಗ ಒಂದ ಕೆಲವೊಂದಿಷ್ಟು ಚೀಟಿ ಒಳಗೆ ಬರೆದು ಕೊಟ್ಟ. ಲಿಸ್ಟ್ ಮಾಡಿ ಕೊಟ್ಟ. ಯಮರಾಜ್ ಲಿಸ್ಟ್ ತೆಗೆದು ನೋಡ್ತಾನ. ಹೌದು ಏನತ್ತ ಮುಂದಿನ ತಿಂಗಳದೊಳಗ ನನ್ನ ದೋಸ್ತಗ ನೌಕರಿ ಹತ್ತದ. ಹೌದು ಹತ್ಲಾರ್ದಂಗ ಮಾಡು. ನೌಕರಿ ಹತ್ಲಾರ್ದಂಗ ಮಾಡ್ರಿ. ಇನ್ನು 4 ದಿನದಾಗ ಹೌದು ನನ್ನ ಗೆಳೆಯನ ಮದುವೆ ಆಗುದದ, ಆಲಾರ್ದಂಗ ಮಾಡು. ಮದುವೆ ಆಲಾರ್ದಂಗ ಮಾಡ್ರಿ. ಇನ್ನು ಚಿಕ್ಕ ಗಲಗಲಿ ಅಂತ ಪುಣ್ಯ ಪೌಳಿ ಒಳಗ ಅಂಬಿಗರ ಚೌಡೈ ಮುತ್ತಂದು ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತದ. ಏನಾರ ಮಾಡಿ ಅಡ್ಡಿ ಬರಂಗ ಮಾಡತ್ ಹೇಳಿ ಹಿಂಗೊಂದು 4-5 ಚೀಟಿ ಬರೆದು ಕೊಟ್ಟ. ಹೌದು ಯಮರಾಜನ ಕೈಯಾಗ. ಅವಾಗ ಯಮರಾಜ್ ನೋಡ್ದ, ಚೀಟಾಗೆಲ್ಲ ಅವ್ರ ಲಗ್ನ ಆಗಬಾರ್ದು, ಆ ಕಾರ್ಯಕ್ರಮ ಚಂದ ಆಗಬಾರ್ದು, ಅವ್ರ ಚಂದ ಆಗಬಾರ್ದು, ಇವ್ರ ಚಂದ ಬಾರ್ದ ಅಂತ ಹೇಳಿ ಬರ್ದಿದಪ್ಪ. ನಿನಗಾಗಿ ಏನು ಬರ್ಕೊಂಡಿದಿ ಅದು ಹೇಳಂದ. ನಾ ಸತ್ರ ಸಾಯ್ಲಿ, ಜಗ ಚಂದ ಇರಬಾರ್ದು. ಹೌದು ಹೇಳ್ತಕ್ಕಂತ ತಾತ್ಪರ್ಯ ಏನದ ನೋಡ್ರಿ ಪುಣ್ಯಾತ್ಮರೇ. ಏನ್ರಿಪ್ಪ? ನನಗೇನಾರೇ ಆಗಲಿ ಜಗತ್ತಿ ಚಂದ ಇರ್ಬೇಕನ್ನಂತವ್ರು ಪುಣ್ಯಾತ್ಮರು. ಹೌದು ಜಗತ್ತಿಗೇನಾರೇ ಆಗಲಿ ನನಗೇನೋ ಆಗಬಾರ್ದನಂತವ್ರು ಪಾಪಾತ್ಮ. ಹೌದು ಇಷ್ಟು ಫರಕ್ ಅದ. ಇವತ್ತು ಈ ಒಂದು ಪರಮಾತ್ಮನ ಸೇವಾದೊಳಗ ತಾವೆಲ್ಲರೂ ಪ್ರಪಂಚವನ್ನು ಬದಿಗೊತ್ತಿ ಹಗಲಿರುವುದು ಎನ್ನದೆ ಈ ಪರಮಾತ್ಮನ ಸೇವಾದೊಳಗ ಬಂದು ಕೂತೀರಿ ಅಂತ ಹೇಳಿ ತಾವೆಲ್ಲರೂ ಪುಣ್ಯಾತ್ಮರು. ಹೌದು ಇವರೆಲ್ಲ ಪುಣ್ಯಾತ್ಮರಿಪ್ಪ. ಇನ್ನು ಈಶಾನ್ಯದ ಕಡೆ ಬರೋಣ.